ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಪಾತಿಯಿಂದ ಚಕೋಲಿನ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೀವು ಮಧ್ಯಾಹ್ನ ಯಾವಾಗಾದರೂ ಎಕ್ಸ್ಟ್ರಾ ಚಪಾತಿ ಮಾಡಿದ್ದೀರಾ ಅಥವಾ ನಿಮಗೇನಾದರೂ ಚಪಾತಿನೇ ತಿಂದು ಬೇಸರ ಆಗಿದೆಯಾ, ಹೀಗೇನಾದರೂ ಆದಾಗ ನೀವು ಚೇಂಜಸ್ ಅಂತ ಇದನ್ನು ಮಾಡ್ಕೋಬೋದು. ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ಬೋರ್ ಆದಾಗ ಏನಾದರೂ ಅಡುಗೆ ಟ್ರೈ ಮಾಡಬೇಕಂದ್ರೆ ನೀವು ಇದನ್ನು ಮಾಡ್ಬೋದು. ಸೊ ನಾನು ಇದಕ್ಕೆ ಫಸ್ಟ್ಗೆ ಬೇಕಾಗಿರುವ ಸಾಮಗ್ರಿ ಏನೇನು ಅಂತ ಹೇಳಿಬಿಡ್ತೀನಿ. ಏಲಕ್ಕಿ 3-4 ಆ್ಯಂಡ್ ನೀರು. ನಾನು 2 ಚಪಾತಿ ಇರೋದ್ರಿಂದ 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೀಸ್ ಮಾಡಿ ಇಟ್ಕೋಬೇಕು ನೀವು ಚಪಾತಿ. ಇದನ್ನು ಕೂಡ ನೀವು ಹೀಗೆ ಪೀಸ್ ಮಾಡಿ ರಫಾಗಿನೂ ನೀವು ನಿಮಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ನಲ್ಲಿ ಇಷ್ಟಿಷ್ಟನ್ನು ಕಟ್ ಮಾಡಿ ಮೊದಲೇ ಇಟ್ಕೊಂಬಿಡಿ. ಆಮೇಲೆ ಇದಕ್ಕೆ ನಮಗೆ ಬೆಲ್ಲ ಕೂಡ ಬೇಕಾಗುತ್ತೆ. ಓಕೆ, ಸೊ ಈಗ ನಾನು ನೀರು ಹಾಕ್ತಾಯಿದ್ದೀನಿ. ನೀರನ್ನು ನಾವು ಕುದಿಯೋಕ್ಕೆ ಇಡಬೇಕು. ಓಕೆ, ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ, ಪೌಡರ್ದೇ ಇರುತ್ತೆ. ಸೊ ಈಸಿಲಿ ನೀವು ಫಾಸ್ಟಾಗಿಯೂ ಮಾಡ್ಕೋಬೋದು. ಸೊ ಇದನ್ನು ಆ್ಯಡ್ ಮಾಡಿ ಹೀಗೆ ಫ್ರೈ ಮಾಡಬೇಕು, ತಿರುಗಿಸ್ಬೇಕು. ಈ ಥರ ತಿರುಗಿಸಿ ಸ್ವಲ್ಪ ನೀರು ಕಳ ಆಗಿ ಕುದಿಯೋ ಹೊತ್ತು ತನಕ ನೀವು ವೇಟ್ ಮಾಡಿ, ಆಯಿತಾ. ಆಮೇಲೆ ಸ್ವಲ್ಪ ಕುದ್ದಾದಮೇಲೆ ನೀವು ಏಲಕ್ಕಿನ ಆ್ಯಡ್ ಮಾಡಬೇಕು. ನೀವು ಏಲಕ್ಕಿನ ಜಜ್ಜಿ ಬೇಕಾದರೂ ಹಾಕ್ಬೋದು, ಇನ್ನೂ ಟೇಸ್ಟ್ ಬರುತ್ತೆ. ಸೊ ಟೈಮ್ ಇಲ್ಲ ಅಂದರೆ ನೀವು ಹೀಗೆ ಪೂರನೂ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಹೆಂಗೂ ಕುದಿಯುತ್ತಲ್ಲ, ಸೊ ಅದು ರಸ ಬಿಟ್ಟೇ ಬಿಡುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಸೊ ನೀರು ಕುದಿಯೋವರೆಗೂ ನಾನು ಈ ಚಪಾತಿನ ನೀವು ಯಾವ ಥರ ಕಟ್ ಮಾಡಬೇಕು ಅಂತ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಹೀಗೆ ನೀವು ರಫಾಗಿ ಕೂಡ ಕಟ್ ಮಾಡ್ಬೋದು. ಸೊ ನಿಮಗೆ ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಲ್ಲಪ್ಪ ಇದಕ್ಕೆ ಅರ್ಧ ಗಂಟೆ ಅಂತ ಏನಿಲ್ಲ. ನೀವು ಮ್ಯಾಕ್ಸಿಮಮ್ 20 ಮಿನಿಟ್ಸ್ನಲ್ಲಿ ಇದನ್ನು ಫಿನಿಷ್ ಮಾಡ್ಬೋದು. ನೋಡಿ ಎಷ್ಟು ಬೇಗ ಆಗೋಯಿತು. ಸೊ ಈ ಥರ ನೀವು ಚಪಾತಿನ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಬಿಡಿ, ಆಯಿತಾ. ಸೊ ನಾನು ಚಪಾತಿ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನೀರು ಚೆಕ್ ಮಾಡ್ತಾ ಇದ್ದೀನಿ, ಇನ್ನೂ ಕುದ್ದಿಲ್ಲ. ನಾನು ಯಾವ ಥರ ಹೇಳಿದ್ದೀನಿ ಆ ಥರ ಕುದ್ದಿಲ್ಲ. ಸ್ವಲ್ಪ ಬಬಲ್ಸ್ ಬರಬೇಕು ವಾಟರ್ ಮೇಲೆ, ಆಯಿತಾ. ಸೊ ಆವಾಗನೇ ಅದು ಅದರ ರುಚಿಯನ್ನು ಬಿಡುತ್ತೆ. ನೋಡಿ, ಇದು ಕುದೀತಾ ಇದೆ. ನಾವು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡಿಬಿಡೋಣ, ಆಯಿತಾ. ಸೊ ನಾನು ಇದಕ್ಕೆ ಏಲಕ್ಕಿನ ಆ್ಯಡ್ ಮಾಡಿದೆ. ಅಂದರೆ ಇದೂ ಏಲಕ್ಕಿನ ಸ್ವಲ್ಪ ರಸ ಬಿಡುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ಏನಾಗುತ್ತೆ, ಅಷ್ಟೊಂದು ಟೇಸ್ಟ್ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಮುಂಚೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇನ್ನೊಂದು 2-3 ನಿಮಿಷ ಬಿಟ್ಟು ನಾವು ಚಪಾತಿನೂ ಆ್ಯಡ್ ಮಾಡಿಬಿಡೋಣ. ಸೊ ನಾನೀಗ ಇದಕ್ಕೆ ಚಪಾತಿ ಪೀಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ನೀವು ಒಂದು ಸ್ಪೂನ್ನ ತಗೊಂಡು ಹೀಗೆ ಪ್ರೆಸ್ ಮಾಡಿ ತಿರುಗಿಸ್ಬೇಕು, ಎಲ್ಲ ಕಡೆ ಆಗುತ್ತೆ. ಇದನ್ನು ನೀವು 5-10 ನಿಮಿಷದವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದಿದ ಮೇಲೆ ಆಲ್ರೆಡಿ ಚಪಾತಿ ಅಂತೂ ಕುದ್ದಿದ್ದೇ ಇರುತ್ತೆ, ಸೊ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು 5-10 ನಿಮಿಷದವರೆಗೂ ಇದನ್ನು ಕುದಿಸ್ಬಿಡಿ. ಅಂದರೆ ರುಚಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ಸ್ವಾದವಾಗಿ ಇರುತ್ತೆ ನಿಮಗೆ,
ಆಯಿತಾ. ಕೇಕ್ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗೋದನ್ನ ಕುದಿಸ್ಬೇಕು. ಹಾಗೆ ಸ್ಟಿರ್ನು ಮಾಡಬೇಕು ಆಯಿತಾ. ಲಾಸ್ಟಲ್ಲಿ ನೀವು ತುಂಬ ಹೀಗೆ ಸ್ಟಿರ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಲಾಸ್ಟಲ್ಲಿ ನೀವು ಸ್ಟಿರ್ ಮಾಡಿದ್ರೆ ಇದು ಆಲ್ರೆಡಿ ಮೆತ್ತಗಿರುತ್ತೆ, ಸೊ ಇನ್ನೂ ಪೀಸಸ್ಸು ಕಟ್ಟಾಗಿಬಿಡುತ್ತೆ. ಸೊ ತಿನ್ನೋಕ್ಕೆ ಅಷ್ಟು ನೋಡೋಕ್ಕೂ ಅಷ್ಟು ಚೆನ್ನಾಗಿರಲ್ಲ, ತಿನ್ನೋಕ್ಕೂ ತುಂಬ ಪೀಸಲ್ಲಿ ಹೊರಗೆ ಬಂದಿರುತ್ತೆ ಇದು. ಸೊ ಲಾಸ್ಟಲ್ಲಿ ಬಂದಾಗ ಜಾಸ್ತಿ ಸ್ಪೂನ್ನ ಹಾಕಿ ತಿರುಗಿಸೋಕ್ಕೆ ಹೋಗಬೇಡಿ. ಆಲ್ರೆಡಿ ಮೆತ್ತಗಾಗಿರುತ್ತಲ್ಲ, ಈಸಿಲಿ ಅದು ಕಟ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಇಷ್ಟು ನೋಡಿ ಲಾಸ್ಟಲ್ಲಿ ನೀವು ನೀರು ಕಮ್ಮಿ ಆದಮೇಲೆ ಬಂದ್ ಮಾಡ್ತೀವಿ. ಸೊ ಇದು ಈಗ ರೆಡಿ ಆಗಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸವಿಯಾದ ಚಪಾತಿ ಚಕೋಲಿ ನೀವೀಗ ತಿನ್ಬೋದು ನೋಡಿ.